ಪಾಕ್ ಸೊಕ್ಕಡಿಗಿಸಲು ಒಂದಾದ ಭಾರತ ಆಫ್ಘಾನಿಸ್ತಾನ. ಶತ್ರುವಿನ ಶತ್ರು ಮಿತ್ರ, ಪಾಕಿಸ್ತಾನದ ವಿರುದ್ಧ ಭಾರತದ ನೆಲದಲ್ಲಿ ಗುಡುಗಿದ ತಾಲಿಬಾನ್. ಇದು ಆಕ್ಚುಲಿ ಚೆನ್ನಾಗಿರೋದು ಅನ್ನೋ ಆಗಾಗ ವೈರಲ್ ಆಗೋ ವಿಡಿಯೋ ಈ ಕ್ಷಣ ನೆನಪಾಗ್ತಾ ಇದೆ ಕಣ್ರಿ. ಪಾಪಿ ಪಾಕಿಸ್ತಾನದ ದುರಹಂಕಾರಕ್ಕೆ ಇದು ಸ್ವಲ್ಪ ಕಡಿಮೆನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂಬಿಕೆ ದ್ರೋಹಿ, ವಂಚು ಹಾಕಿ ಹಿಂದೆಯಿಂದ ಬರೋ ನರಿ ಬುದ್ಧಿಯ ಪಾಕಿಸ್ತಾನಕ್ಕೆ ಭಾರತದ ನೆಲದಲ್ಲಿ ನಿಂತು ಕರ್ಮ ರಿಟರ್ನ್ಸ್ ಅನ್ನೋ ಹಾಗೆ ಆಫ್ಘಾನಿಸ್ತಾನ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಖಡಕ್ ವಾರ್ನಿಂಗ್ ನೀಡಿದೆ. ಹೌದು, ಈಗ ಪಾಕಿಸ್ತಾನ ಒತ್ತಿ ಉರಿತಾ ಇದೆ. ಇತಿಹಾಸದಲ್ಲಿ ಹಿಂದೆಂದೂ ಕಂಡಿರದ ರೀತಿಯಾಗಿ ಆಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ನುಗ್ಗಿ ಒಡಿತಾ ಇದೆ. ಗಡಿ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದು, ಬಾಂಗ್ಲಾ ಪಾಕಿಸ್ತಾನ ಜೊತೆಯಾದ ಬೆನ್ನಲ್ಲೇ ಈಗ ಆಫ್ಘಾನಿಸ್ತಾನ ಭಾರತದ ಜೊತೆ ರಾಜತಾಂತ್ರಿಕ ಸಂಬಂಧ ಗಟ್ಟಿಗೊಳ್ತಾ ಇದೆ. ಇದನ್ನ ಸಹಿಸದ ಪಾಪಿ ಪಾಕಿಸ್ತಾನ ಮುಂದೇನಪ್ಪ ಮಾಡೋದು ಎಂಬ ಆತಂಕದಲ್ಲಿದೆ. ಹೇ ಪಾಕಿಸ್ತಾನ್, ಭಾರತದ ನೆಲದಿಂದ ನೇರ ಎಚ್ಚರಿಕೆ ನೀಡಿದ ಆಫ್ಘಾನಿಸ್ತಾನ ವಿದೇಶಾಂಗ ಸಚಿವ. ಹೌದು, ಭಾರತದ ಪ್ರವಾಸ ಕೈಗೊಂಡಿರುವ ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ದಾರೆ. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಎಂಬಂತೆ ಭಾರತ ಆಫ್ಘಾನಿಸ್ತಾನ ಒಂದಾಗಿ ಪಾಕಿಸ್ತಾನದ ವಿರುದ್ಧ ಮುಗಿ ಬೀಳುವ ಮುನ್ಸೂಚನೆಗಳು ಕಂಡುಬರುತ್ತಿವೆ. ಇನ್ನು ತಾಲಿಬಾನ್ ಜೊತೆ ಇಷ್ಟು ದಿನ ಇಲ್ಲದ ಮಾತುಕತೆಯನ್ನ ಭಾರತ ಈಗ ಏಕಾಏಕಿ ಶುರು ಮಾಡಿದ್ದು ಏಕೆ ಎಂಬ ಪ್ರಶ್ನೆ ಈಗ ಉದ್ಭವವಾಗಿದೆ. 2021ರಿಂದಲೂ ಭಾರತದ ಜೊತೆ ತಾಲಿಬಾನ್ ಉತ್ತಮಗೊಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ನಡೆಸುತ್ತಲೇ ಇತ್ತು. ಆರಂಭದಲ್ಲಿ ತಾಲಿಬಾನ್ ಜೊತೆ ಭಾರತ ಮುಂದಾಗಿರಲಿಲ್ಲ. ಆದರೆ ಈಗ ಪಾಕಿಸ್ತಾನದ ಜೊತೆ ಆಫ್ಘಾನಿಸ್ತಾನದ ಸಂಬಂಧ ಹದಗೆಟ್ಟಿರುವ ಹಿನ್ನೆಲೆ ಭಾರತ ಆಫ್ಘಾನಿಸ್ತಾನದ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಲು ಮುಂದಾಗಿದೆ. ಗಟ್ಟಿ ಧ್ವನಿಯಾಗಿ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಎಂಬ ಆಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಹೇಳಿಕೆ ಪಾಕಿಸ್ತಾನಿಯರಿಗೆ ನಿದ್ದೆಗೆಡಿಸಿದೆ. ಇತ್ತೀಚೆಗಷ್ಟೇ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ನಡೆಸಿತ್ತು. ಇದರಿಂದ ಎರಡು ದೇಶಗಳು ಆವು ಮುಂಗಸಿಯಂತಾಗಿವೆ. ಪಾಕಿಸ್ತಾನ ನಡೆಸಿದ ಏರ್ ಸ್ಟ್ರೈಕ್ ನಿಂದ 50 ಜನ ಸಾವನ್ನಪ್ಪಿರೋದ್ರಿಂದ ಆಫ್ಘಾನಿಸ್ತಾನ ಕೂಡ ಪಾಕ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳುತ್ತೇವೆ ಎಂದು ತೊಡೆ ತೊಟ್ಟಿ ನಿಂತಿದೆ. ಪಾಕ್ನ ಈ ನರಿ ಬುದ್ಧಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ಭಾರತ ಆಫ್ಘಾನಿಸ್ತಾನಕ್ಕೆ ನೆರೆ ದೇಶದ ಸ್ಥಾನಮಾನ ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಮುತ್ತಕ್ಕಿ ಅವರ ಭಾರತ ಭೇಟಿಯು ಭಾರತ ಆಫ್ಘಾನಿಸ್ತಾನ ನಡುವೆ ಸಂಪೂರ್ಣ ರಾಜತಾಂತ್ರಿಕ ಸಂಬಂಧ ಮರುಸ್ಥಾಪನೆಗೆ ಮುನ್ನುಡಿ ಬರೆದಿದೆ. ಭಾರತವು ಕಾಬೂಲ್ನಲ್ಲಿರುವ ತನ್ನ ತಾಂತ್ರಿಕ ಮಿಷನ್ ಕಚೇರಿಯನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಒಪ್ಪಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮುತ್ತಕ್ಕಿ ಅವರ ಹೇಳಿಕೆ ಇದೀಗ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ. ಒಟ್ಟಾರೆ ಭಾರತದ ನೆಲದಿಂದ ಆಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯ ಸಂದೇಶ ಕಳಿಸಿರುವುದು ಪಾಪಿ ಪಾಕಿಸ್ತಾನಕ್ಕೆ ನಡುಕ ಸೃಷ್ಟಿಸಿದೆ. ಪಾಕಿಸ್ತಾನವು ಇಂತಹ ಕೃತ್ಯಗಳನ್ನ ಸಂಘಟಿಸುವುದನ್ನ ನಿಲ್ಲಿಸದಿದ್ದರೆ ಭಾರಿ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ ಎಂಬ ಚರ್ಚೆಗಳು ಶುರುವಾಗಿವೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.